ಡಾಕ್ಟರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಮಕ್ಕಳನ್ನ ನೋಡಿರ್ತೀರಿ ಈ ಥರ ಸ್ಟ್ರೆಸ್ ಆಗಿರೋರು ಆ್ಯಂಡ್ ಟ್ರೀಟ್ ಮಾಡಿದಿರಿ ಕೂಡ. ಬಟ್ ಕೆಲವೊಂದು ಅಡ್ವರ್ಸ್ ಕಾನ್ಸಿಕ್ವೆನ್ಸ್ ಆ ಮಗುವಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು, ತುಂಬ ಸೀರಿಯಸ್ ಕೇಸ್ ಅಂತ ನೀವು ನೋಡಿರೋದಾದರೆ ಯಾವುದು ಡಾಕ್ಟರ್? ಆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋದಾದ್ರೆ. ನಾವು MBBS ಮಾಡಬೇಕಾದ್ರೆ ನಮ್ಮ ಒಂದು ಎಲ್ಲಿ ನಾನು ಉಳ್ಕೊಂಡಿದ್ನೋ ಅದ್ರ ಹಿಂದ್ಗಡೆ ಇಬ್ಬರು ಮಕ್ಕಳಿದ್ರು. ಒಬ್ಬಳು ಹೆಣ್ಮಗಳು ದೊಡ್ಡವಳು, ಅವರ ತಮ್ಮ ಚಿಕ್ಕವನಿದ್ದ. ಹೆಣ್ಮಗಳು ತುಂಬ ಫಾಸ್ಟ್ ಇದ್ಲು ಓದೋದ್ರಲ್ಲಿ, ಅವಳು ಸ್ಟೇಟ್ ರ್ಯಾಂಕ್ ತೆಗೆದಿದ್ಲು, ಮೆಡಿಕಲ್ ಸೀಟ್ನೂ ತಗೊಂಡ್ಲು. ಬಟ್ ಮನೇಲಿ ಏನಾಗ್ತಾ ಇತ್ತು, ಆ ಚಿಕ್ಕ ಅವನ ತಮ್ಮನಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇತ್ತು. ಎಲ್ಲಿಂದ ಸ್ಟ್ರೆಸ್ ಬರ್ತಾ ಇತ್ತು? ಕಂಪ್ಯಾರಿಸನ್ ಸ್ಟ್ರೆಸ್. ನಿಮ್ಮ ಅಕ್ಕ ಅಷ್ಟು ಚೆನ್ನಾಗಿ ಓದ್ತಾಳೆ, ನೀನು ಅಷ್ಟು ಓದ್ತಾ ಇಲ್ಲ ಅಂತ ಹೇಳಿ ಅವನಿಗೆ ಕಾನ್ಸ್ಟೆಂಟ್ ಸ್ಟ್ರೆಸ್ ಬಂತು. 10th ಸ್ಟ್ಯಾಂಡರ್ಡ್ ಅಲ್ಲಿ ಆ ಹುಡುಗ ಫಸ್ಟ್ ಕ್ಲಾಸ್ ತಗೊಂಡ್ರೆ ಬಟ್ ಡಿಸ್ಟಿಂಕ್ಷನ್ ತಗೊಳ್ಳಿಲ್ಲ. ಬಟ್ ಆ ಹುಡುಗನಿಗೆ ಎಷ್ಟು ಸ್ಟ್ರೆಸ್ ಆಗಿತ್ತು, ಬಿಲ್ಡಪ್ ಆಗಿತ್ತು ಅಂತಂದ್ರೆ ಹಿ ಕಮಿಟೆಡ್ ಸುಯಿಸೈಡ್. ಅಂದ್ರೆ ಅವನಿಗೆ ಯಾವುದೇ ಕಾಯಿಲೆ ಇರಲಿಲ್ಲ, ಹಿ ವಾಸ್ ಬಾರ್ನ್ ಹೆಲ್ದಿ, ಹಿ ಲೀವ್ಡ್ ಹೆಲ್ದಿ. ಬಟ್ ಮೆಂಟಲ್ ಸ್ಟ್ರೆಸ್ ಅಥವಾ ಒತ್ತಡ ಅನ್ನೋದು ಕಂಪ್ಯಾರಿಸನ್ ಇಂದ ಬಂದಾಗ, ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇರೋದು. ಸೊ ಆ ಹುಡುಗ ಸೂಸೈಡ್ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಅಂದ್ರೆ ಸ್ಟ್ರೆಸ್ ಅನ್ನುವಂಥದ್ದು ಜೀವ ತೆಗೆಯೋ ಲೆವೆಲ್ಗೆ ಕೂಡ ಹೊರಟೋಗುತ್ತೆ. ಅದನ್ನ ಬರೀ ನಾವು ದೊಡ್ಡವರಲ್ಲಿ ಅಂತಲ್ಲ, ಫೈನಾನ್ಷಿಯಲ್ ಲಾಸ್ ಆದಾಗ ಅಥವಾ ಲವ್ ಫೇಲ್ಯೂರು ಇವೆಲ್ಲ ನಾವು ಕೇಳಿರ್ತೀವಿ. ಬಟ್ ಮಕ್ಕಳನ್ನು ಕೂಡ ಸಿವಿಯರ್ ಕಾನ್ಸಿಕ್ವೆನ್ಸ್ ಟಿಲ್ ದ ಡೆತ್ ಸ್ಟ್ರೆಸ್ ಅನ್ನುವಂಥದ್ದು ಕೂಡ ಕಾಸ್ ಮಾಡ್ಬೋದು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್.